ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಬಾಳೆಕಾಯಿ ಚಿಪ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ 2 ನೇಂದ್ರ ಬಾಳೆಹಣ್ಣೆ ತಗೊಳ್ಳೋಣ ಚಿಪ್ಸ್ಗೆ. ಮತ್ತು ಎಣ್ಣೆ, ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ನೀರನ್ನು ತಗೊಳ್ಳೋಣ. ತುಂಬಾ ಬೇಗ ಆಗುತ್ತೆ. ಬಾಳೆಕಾಯಿ ಸಿಪ್ಪೆ ಸುಲಿಯಲು ಈ ಥರ ಎಣ್ಣೆನ ಕೈಗೆ ಸವರ್ಕೊಳ್ಳೋಣ, ಇಲ್ಲಾಂದರೆ ಕೈ ಕಪ್ಪಾಗುತ್ತೆ ಅಂಥೇಳಿ. ಬಾಳೆಕಾಯಿನ ಸ್ವಲ್ಪ ಜಾಸ್ತಿ ಕಾಯಿ ಅಂಥದ್ದು ತಗೊಬಿಡಿ, ಹಣ್ಣಾಗಿರೋ ತಗೊಬಿಡಿ. ಮೀಡಿಯಮ್ ಸೈಜಲ್ಲಿ ಹಣ್ಣಾಗಿರುತ್ತಲ್ಲ ಆ ಥರ ತಗೊಳ್ಳೋಣ, ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸ್ವೀಟಾಗಿ ನೋಡಿ, ಈ ಥರ ಬಾಳೆಕಾಯಿ ಸಿಪ್ಪೆನ ಸುಲೀರಿ. ಅಂದರೆ ಬಾಳೆಕಾಯಿ ಚಿಪ್ಸ್ ಯಾವಾಗಲೂ ನೇಂದ್ರ ಬಾಳೆಹಣ್ಣಲ್ಲೇ ಮಾಡಬೇಕು, ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಸ್ವಲ್ಪ ನೀರಿಗೆ ಹಾಕಿಡೋಣ. ನಂತರ ಅರಿಶಿನ ಪುಡಿಗೆ ಸ್ವಲ್ಪ ಉಪ್ಪು, 1-2-3 ಸ್ಪೂನಷ್ಟು ನೀರನ್ನು ಹಾಕಿ ಬೆರೆಸಿಟ್ಕೊಳ್ಳೋಣ. ಅಂದರೆ ಸ್ವಲ್ಪ ಕೈಯಾಡಿಡಿ ಕಲ್ಲರಿಗೋಸ್ಕರ. ನಂತರ ಎಣ್ಣೆನ ಕಾಯೋದಕ್ಕಿಡೋಣ ಬಾಣಲಿಯಲ್ಲಿ. ನಾನು ಬಾಳೆಕಾಯಿನ ಸ್ಲೈಸಲ್ಲಿ ಒಲೆ ಮೇಲೇ ಸ್ಲೈಸ್ ಮಾಡ್ತೀನಿ. ನಿಮಗೆ ಆ ಥರ ಇಷ್ಟ ಭಯ ಆಗುತ್ತೆ ಆ ಥರ ಮಾಡೋಕ್ಕೆ ಅಂದರೆ ನೀವು ಸ್ಲೈಸ್ ಮಾಡಿಟ್ಟು ಬೇಕಾದರೆ ಬಾಣಲಿಗೆ ಹಾಕ್ಬೋದು. ನೋಡಿ, ಈ ಥರ ಬೇಯಿಸಿ, ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಿ ಇದನ್ನು. ನಂತರ ಅದು ನೋಡಿ, ಈ ಥರ ತೇಲ್ ಬಂದಾಗ ಬೆಂದಿದೆ ಅಂತ ಅರ್ಥ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ನೀರು ಹಾಕಿರ್ತೀವಲ್ಲ ಅದನ್ನು ಹಾಕೋಬೋದು. ನೀವು ಇಲ್ಲಾಂದರೆ ಈ ಥರ ಇದಾಗಲಿಲ್ಲ ಅಂತ ಹೇಳಿದ್ರೆ ಬೇಕಾದರೆ ಬಾಳೆಕಾಯಿ ಚಿಪ್ಸ್ ಬೇಯಿಸಿ ಕೆಳಗಿಳಿಸಿ ಆಮೇಲೆ ಉಪ್ಪು ಬೇಕಾದರೆ ಹಾಕೋಬೋದು. ಇದಕ್ಕೇನು ಖಾರ ಅವಶ್ಯಕತೆ ಇಲ್ಲ, ಬೇಕು ಅಂದರೆ ಅಚ್ಚ ಖಾರದ ಪುಡಿ ಹಾಕೋಬೋದು. ಅಂದರೆ ಬಾಳೆಕಾಯಿ ಚಿಪ್ಸ್ಗೆ ಸ್ವಲ್ಪ ತುಂಬ ತೆಳು ಸ್ಲೈಸ್ ಮಾಡಿಬಿಡಿ, ಸ್ವಲ್ಪ ಮಂದಕ್ಕಿರಲಿ. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಿ ಇದನ್ನು. ಅಂದರೆ ಬೆಂದಂಗೆ ಇರುತ್ತೆ, ಒಳಗಡೆ ಸ್ವಲ್ಪ ಹಸಿ ಹಸಿ ಇರುತ್ತೆ. ಮೇಲೆ ತೇಲ್ ಬಂದರೆ ಈ ಥರ ನೋಡಿ, ಈ ಥರ ಬೆಂದಿದೆ ಅಂತ ಅರ್ಥ. ಆಮೇಲೆ ಈ ಥರ ಅರಿಶಿನ ಪುಡಿ, ಉಪ್ಪು, ನೀರನ್ನು ಹಾಕಿದ್ರೆ ಬಾಳೆಕಾಯಿ ಚಿಪ್ಸ್ ರೆಡಿ ಆಗುತ್ತೆ. ನಿಮ್ಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ 2 ಬಾಳೆಕಾಯಿ ಚಿಪ್ಸ್ ಇದ್ದರೆ ಆರಾಮಾಗಿ 4 ಜನ ಬಾಳೆಕಾಯಿ ಚಿಪ್ಸ್ನ ತಿನ್ಬೋದು. ಟೀ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಬಾಳೆಕಾಯಿ ಚಿಪ್ಸ್ ರೆಡಿ ಆಯಿತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್.